ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆಗಳು. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನ, ಅಪ್ಪರ್ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ಕೇಳಿದ್ದು. ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ, 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದೆ. ಆದರೂ ಮೇಕೆದಾಟುನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಇವತ್ತವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿದ್ದು, ನಾವು ಒತ್ತಾಯ ಹಾಕಿದ್ದು. ಬಿಜೆಪಿಯವರು ಯಡಿಯೂರಪ್ಪ ಹೇಳಿದ್ರು 2018ಕ್ಕಿಂತ ಮುಂಚಿತವಾಗಿ ನಾನು ಬಂದ 1 ತಿಂಗಳಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ 2018ರಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಮಾಡ್ತೀವಿ ಅಂತ. ಆದರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇದ್ದೇನೆ, ಈ ಪ್ರಾಜೆಕ್ಟು ಕ್ಲಿಯರ್ ಆಗಿಲ್ಲ. ಇದು ನಿರೀಕ್ಷೆ ಮಾಡಿದ್ದು ನಾವು. ಆಮೇಲೆ ಅಪ್ಪರ್ ಕೃಷ್ಣ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ. ಅದು ಅವರವ್ರ ಜಗಳ. ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರವ್ರ ಜಗಳ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ತೊಡಕಿಲ್ಲ. ಆದರೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಜನರಿಗೂ ಅನ್ಯಾಯ ಆಗಿದೆ. ನೋಡಿ, ಪರ್ಸೆಂಟೇಜ್ ವೈಸು ರಾಜ್ಯಗಳಿಗೆ ಬಿಹಾರ್ಗೆ 9.948 ಬಿಹಾರಿಗೆ. ಉತ್ತರ ಪ್ರದೇಶಗೆ 17.619.
ನಾವು ಉತ್ತರ ಪ್ರದೇಶಕ್ಕೆ ಬಿಹಾರಿಗೆ ಕೊಡಬೇಡಿ ಅಂತ ಕೇಳಲ್ಲ, ನಮಗೂ ನ್ಯಾಯ ಕೊಡಿ ಅಂತ. ನಾನು ಇದನ್ನು ಯಾಕೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ ಅಂತ, ಗುಜರಾತ್ಗೆ 3.755, ಕರ್ನಾಟಕಕ್ಕೆ 4.131. ದೊಡ್ಡ ರಾಜ್ಯ ಅಲ್ವಾ, ಮತ್ತೆ ನಾವು ವಿ ಆರ್ ನಂಬರ್ 1 ಆದಾಯದಲ್ಲಿ ನಂಬರ್ 1. ಆಮೇಲೆ GST ಕಲೆಕ್ಷನ್ ಅಲ್ಲಿ ನಂಬರ್ 2. ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ FDI ಇದೆಯಲ್ಲ, ಅದರಲ್ಲಿ ವಿ ಆರ್ ನಂಬರ್ 1. ಕಲ್ಯಾಣ ಕರ್ನಾಟಕ KKRDB 371J ನಾವು 5,000 ಕೋಟಿ ಕೊಡ್ತೀವಿ ಪ್ರತಿ ವರ್ಷ. ನಮಗೆ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದು. ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದು. ಒಂದು ಶಬ್ದ ಇಲ್ಲ ಅದರ ಬಗ್ಗೆ. ನಾವು ಅಧಿಕಾರ ಬಂದ್ಮೇಲೆ 2.5 ವರ್ಷದಲ್ಲಿ 13,000 ಕೋಟಿ ಕೊಟ್ಟಿದ್ದೀವಿ. ನಮಗೆ ಇತಿಮಿತಿ ಇದೆ ಆದಾಯದಲ್ಲಿ. ನೀವು 59% ತಗೋತೀವಿ, ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕಟ್ಟೋದು ಸುಮಾರು 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾವು ತೆರಿಗೆ ಕೊಡೋದು. 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ. ನಮಗೆ 100 ರೂಪಾಯಿ ತೆರಿಗೆ ಕೊಟ್ಟರೆ ನಾವು ವಾಪಸ್ ಬರೋದು ಎಷ್ಟು ಗೊತ್ತಾ ನಿಮಗೆ? 14 ಪೈಸೆ. 14 ಅಂದ್ರೆ 1 ರೂಪಾಯಿ ಕೊಟ್ಟರೆ 14 ಪೈಸೆ ವಾಪಸ್ ಬರ್ತದೆ ನಮಗೆ. ₹100 ಕೊಟ್ಟರೆ 14 ರೂಪಾಯಿ ವಾಪಸ್ ಬರ್ತದೆ. ಇದು ಉಳಿದಿದ್ದೆಲ್ಲ ಕೇಂದ್ರ ಸರ್ಕಾರನೇ ಬಳಸ್ಕೊಳ್ತದೆ. ಆಮೇಲೆ ಸೆಸ್ಸು ಸರ್ಚಾರ್ಜ್ ಡಿವಿಜಿಬಲ್ ಪೂಲ್ ಬರಲ್ಲ. ಅದು ಡಿವೈಡ್ ಆಗಲ್ಲ, ರಾಜ್ಯಗಳಿಗೆ ಕೊಡಲ್ಲ. ಅದನ್ನ ಸೆಸ್ಸು ಸರ್ಚಾರ್ಜ್ ಕಲೆಕ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರವು. ಅದನ್ನ ಡಿವಿಜಿಬಲ್ ಪೂಲ್ಗೆ ಹಾಕಿ ಅಂತ ಹೇಳಿದ್ದು. ತೆರಿಗೆ ಹಂಚಿಕೆ ಅಲ್ಲಿ ಹಾಕಿ ಅಂತ ಹೇಳಿದ್ರು, ಅದನ್ನು ಮಾಡಿದ್ರು. ಅದರಿಂದ ಕರ್ನಾಟಕಕ್ಕೆ 26-27 ಕೇಂದ್ರ ಸರ್ಕಾರದ ಬಜೆಟ್ ದೊಡ್ಡ ಅನ್ಯಾಯ ಮಾಡತಕ್ಕಂಥ ಬಜೆಟ್, ಸುಳ್ಳು ಕೊಡ್ತಕ್ಕಂಥ ಬಜೆಟ್. ಇನ್ನು ಬೇರೆ ಎಲ್ಲ ವಿಚಾರಗಳಿದ್ದಾವೆ, ಎಲ್ಲನೂ ಹೇಳಕ್ ಹೋಗಲ್ಲ. ನಿಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದೇನೆ.
ಅಷ್ಟು ಸಾಕು ಅಂತ ಅನ್ಸುತ್ತೆ, ಅಷ್ಟು ಬರೀರಿ ಸಾಕು. ಇದೆಯಲ್ಲ ಶಿಫಾರಸ್ಗಳನ್ನ ನೋಡಿಲೇ ಇಲ್ಲ, ಬಟ್ ಅವರು 43,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನ 5 ವರ್ಷದಲ್ಲಿ ಮಾಡ್ತೀವಿ. ಅದಕ್ಕೆ 371 ಜೆ ಮಾಡಿರೋದು ನಾವು. 371 ಜೆ ಮಾಡೋದು ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಾ ಯಾರು ಮಾಡಿದ್ರು ಅಂತ? ಅದ್ವಾನಿ ಅವ್ರು ಏನ್ ಹೇಳಿದ್ರು ಅಂತ ಗೊತ್ತಾ? ಏನಂತ ಹೇಳಿದ್ರು? ಯಾರು ಅವ್ರು? ಯಾವ ಪಕ್ಷದವರು? ಯಾವ ಪಕ್ಷದವರು ರೀ? ಅದು ಹೇಳಲೇ ಇಲ್ಲ ನೀವು, ನಾಚಿಕೆಟ್ಟು ಬಿಜೆಪಿ ಅವರು ಅಂತ ಹೇಳು ಜೋರಾಗಿ. ಬಿಜೆಪಿ ಉಪಪ್ರಧಾನಿಯಾಗಿದ್ದ ಅದ್ವಾನಿ ಅವರು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದರು, ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿ 371 ಜೆ ಸೇರ್ಸಕ್ಕಾಗಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಕ್ಕಾಗಲ್ಲ ಅಂತ ಯಾರು ಬರೆದವರು? ಮಿಸ್ಟರ್ ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದು ಬೇರೆ ವಿಚಾರ ರೀ. ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ, ಬಿಜೆಪಿ ಆರೋಪ ಅಲ್ಲ ಇದು, ಅವ್ರು ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ದೇರ್ ಆರ್ 2 ಇದರಲ್ಲಿ ಪ್ರಿನ್ಸಿಪಲ್ಸ್ ಇದೆ. ಒಂದು ಕ್ವಶನ್ ಆಫ್ ಫ್ಯಾಕ್ಟ್ಸ್, ಕ್ವಶನ್ ಆಫ್ ಲಾ. ಯಾವುದೇ ಕೇಸ್ನಲ್ಲಿ ಕ್ವಶನ್ ಆಫ್ ಫ್ಯಾಕ್ಟ್, ಕ್ವಶನ್ ಆಫ್ ಲಾ. ಇದು ಅದ್ವಾನಿ ಅವರು ಹೇಳೋದು ಕ್ವಶನ್ ಆಫ್ ಫ್ಯಾಕ್ಟ್ಸ್. ಆಗತ್ತಪ್ಪ ಸಮರ್ಪಕ, ಏನ್ ಸಮರ್ಪಕ ಹೇಳು, ಸಲಹೆ ಕೊಡು. ಸಾಕಷ್ಟು 80,000 ಹುದ್ದೆ ಫಿಲಪ್ ಆಗಿದೆ ಈ ಭಾಗದಲ್ಲಿ. 80,000 ಹುದ್ದೆಗಳು ಭರ್ತಿ ಆಗಿದ್ದಾವೆ. ಡಾಕ್ಟರ್ಗಳು ಎಷ್ಟು ಗೊತ್ತಾ ನಿಂಗಾಗಿರೋದು? ಇಂಜಿನಿಯರ್ ಎಷ್ಟು ಗೊತ್ತಾ? 10,000 ಡಾಕ್ಟರ್ಸ್, 31,000 ಇಂಜಿನಿಯರ್ಸ್, ಆಮೇಲೆ 19,000 ಕೋಟಿ ಎಲ್ಲ ಏನು ಮಾಡ್ತಾ ಇದ್ರು, ಏನು ಕೇಳೋದೇ ಇಲ್ಲ. ಇನ್ನು ಬೇಕು ಅಂತಾರೆ ಅವರು. ಅಲ್ಲ, ಬೇಕು ಅನ್ನೋದು ಬೇರೆ ಪ್ರಶ್ನೆ, ಬೇಕು ಇನ್ನೂ ಜಾಸ್ತಿ ಕೊಡಿ ಅಂತದ್ದು ಬೇರೆ ಪ್ರಶ್ನೆ. ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ವಲ್ಲಪ್ಪ. ನರೇಂದ್ರ ಮೋದಿ ಅವರು ಬಹಳ ದೊಡ್ಡದಾಗಿ ಭಾಷಣ ಹೊಡಿತಾರಲ್ಲ, ₹1 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.